ಫಸ್ಟ್ ಎಪಿಸೋಡಲ್ಲಿ ಟ್ರೀಟ್ಮೆಂಟ್ ಬಗ್ಗೆ ಮತ್ತು ಕಿಡ್ನಿ ಡಿಸೀಸಿಂದ ಯಾವ ರೀತಿ ದೂರ ಆಗ್ಬೋದು ಅಂತ ಅನ್ನೋದನ್ನು ನಾನು ಹೇಳಿದ್ದೀನಿ. ಈ ಸೆಕೆಂಡ್ ಎಪಿಸೋಡಲ್ಲಿ ಯಾಕೆ ಸಪ್ರೇಟ್ ಇಟ್ಟೆ ಅಂತಂದರೆ ಯಾವ ರೀತಿ ಸೈನ್ಸ್ ಇದರ ಹಿಂದೆ ಇದೆ ಅಂತ ನಾನು ಹೇಳ್ತೀನಿ. ಇದು ಬೇಸಿಕಲಿ ಸೆಲ್ ರೀಜೆನರೇಷನ್ ಥೆರಪಿ. ಸೊ ಇದನ್ನು ನಾನು ಜನರಲ್ಲಾಗಿ ಕಿಡ್ನಿಗೂ ಹೇಳ್ತೀನಿ, ಎಲ್ಲ ಆರ್ಗನ್ಸ್ಗೂ ಹೇಳ್ತೀನಿ. ಏಕೆಂದರೆ ಪ್ರತಿಯೊಂದಕ್ಕೂ ಅದನ್ನೇ ರಿಪೀಟ್ ಮಾಡ್ತಾಯಿತ್ತು ಅಂದರೆ ಕೇಳೋರ್ಗೂ ಒಂಥರ ಬೋರ್ ಆಗುತ್ತೆ. ಯಾವ ರೀತಿ ವರ್ಕ್ ಆಗುತ್ತೆ? ಕಿಡ್ನಿ ಫೇಲ್ಯೂರ್ ಆಗಲಿ, ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಆಗಿರಲಿ, ಅಥವಾ ಕಂಜೈಟಲ್ ಹಾರ್ಟ್ ಡಿಸೀಸ್ ಆಗಿರಲಿ, ಅಂದರೆ ಹಾರ್ಟ್ ತೂತಾಗಿರ್ತದೆ, 5 ವರ್ಷ ಆದಮೇಲೆ ಅದಕ್ಕೆ ಆಪ್ರೇಷನ್ ಮಾಡೋಕ್ಕೆ ಹೋಗೋದಿಲ್ಲ ಅಂಥವುದು, ಅಥವಾ ಡಿಸ್ಕ್ ಬಲ್ಜ್ ಆಗಿರಲಿ, ಇದು ಏನೋ ಶುಗರ್ ಬಂತು, ಇದು ಬೀಟಾ ಸೆಲ್ಸ್ ಕೆಲಸನೇ ಮಾಡಲ್ಲ ಅಂತ ಇರಲಿ. ಸೊ ಇದೆಲ್ಲನೂ ಬೇರೆ 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 ಡಿಸೀಸ್ ಇದೆ, ಅಥವಾ ಡಿಸಾರ್ಡರ್ಸ್ ಅಂತ ಅನ್ಬೋದು, ಡಿಸೀಸ್ಬು ಅನ್ಬೋದು. ಡಿಸೀಸ್ ಅಂದರೆ ಡಿಸ್ಈಸ್, ಸೊ ಬಾಡಿ ಅನ್ಈಸ್ನೆಸ್ ಆಗೋದೇ ಡಿಸೀಸು. ಸೊ ಇದರಲ್ಲಿ ನಾನು ಹೇಳೋದಂತಂದರೆ ಇದು ಸೆಲ್ ರೀಜೆನರೇಷನ್ ಪ್ರೋಸೆಸ್ ನಾನು ಮಾಡಿರೋದು. ಅದನ್ನೇ ಸೆಲ್ ರೀಜೆನರೇಷನ್ ಥೆರಪಿ ಅಂತ ಹೇಳ್ಬೋದು. ಹೇಗೆ? ಸೆಲ್ ಅಂದ್ರೇನು? ಜೀವಕೋಶ. ಈಗ ನಮ್ಮ ಬಾಡಿ ಒಂದು ಜೀವಕೋಶ ಅಂತ ಅನ್ಬೋದು. ಆದರೆ ಸ್ಪೆಸಿಫಿಕ್ಕಾಗಿ ಜೀವಕೋಶನ ಮೈಕ್ರೋಸ್ಕೋಪ್ ಇಲ್ಲ ಅಂದರೆ ನೋಡೋಕ್ಕಾಗಲ್ಲ. ಸೊ ಅದು ಈ ಜೀವಕೋಶನ ಒಂದು ಗ್ರೂಪ್ ಮಾಡ್ತು ಅಂದರೆ ಆ ಗ್ರೂಪನ್ನು ನಾವು ಟಿಶ್ಯೂ ಅಂತೀವಿ. ಆ ಟಿಶ್ಯೂಗಳನ್ನ ಗ್ರೂಪ್ ಮಾಡ್ತು ಅಂದರೆ ಒಂದು ಅಂಗ ಅಥವಾ ಆರ್ಗನ್ ಅಂತೀವಿ. ಈಗ ಕಿಡ್ನಿ ಒಂದು ಆರ್ಗನ್ನು, ನೀವು ನೋಡ್ಬೋದು ಕಿಡ್ನಿನ. ಅದೇ ಅದರಲ್ಲಿರೋ ನೆಫ್ರಾನ್ಸ್ ನೋಡೋಕ್ಕಾಗೋದಿಲ್ಲ, ಗ್ಲುಮಿನಸ್ ಕೆಬರಿ ಫಿಲ್ಟರ್ಸ್ ನೋಡೋಕ್ಕಾಗೋದಿಲ್ಲ. ಸಿಮಿಲರ್ಲಿ ಹಾರ್ಟನ್ನು ನೋಡ್ಬೋದು, ಹಾರ್ಟಲ್ಲಿರೋ ಟಿಶ್ಯೂ ನೋಡೋಕ್ಕಾಗಲ್ಲ, ಸೆಲ್ಲನ್ನು ನೋಡೋಕ್ಕಾಗಲ್ಲ. ಸೊ ಈ ರೀತಿ ಇದು ಹಂಗಾಯಿತು, ಅಂಗ ನೋಡ್ಬೋದು ಆರ್ಗನನ್ನು. ಅದೇ ಎಲ್ಲ ಆರ್ಗನ್ಸ್ನ ಗ್ರೂಪ್ ಮಾಡ್ತು ಅಂದರೆ ಅದು ಸಿಸ್ಟಮು ಅಥವಾ ಬಾಡಿ. ಕಣ್ಣು, ಮೂಗು, ಕಿವಿ ಇವೆಲ್ಲದನ್ನು. ಅಂದರೆ ನಮ್ಮ ಶರೀರದಲ್ಲಿ 78ಗಿಂತ ಜಾಸ್ತಿ ಆರ್ಗನ್ಸ್ ಇದೆ. ಅದರಲ್ಲಿ ಪ್ರತಿ ಆರ್ಗನ್ ಸೆಲ್ಲು ಬೇರೆ ಬೇರೆ ಇರ್ತೈತೆ, ಅದಕ್ಕೆ ಬೇರೆ ಬೇರೆ ಊಟ ಬೇಕು. ಈಗ ಉದಾಹರಣೆಗೆ ಕಣ್ಣಿಗೆ ಬೇರೆ ಊಟ ಬೇಕು. ನಾವು ಜನರಲಿ ಏನು ಹೇಳ್ತೀವಿ, ವೈಟಮಿನ್ ಎ ಬೇಕು ಅಂತಂತೀವಿ. ಬೋನ್ಸ್ಗೆ ಬೇರೆ ಊಟ ಬೇಕು, ಅದನ್ನಂತೀವಿ ಕ್ಯಾಲ್ಸಿಯಂ ಅಂತೀವಿ. ಸೊ ಈ ರೀತಿ ಬೇರೆ 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 ಊಟ ಬೇಕಾದಕ್ಕೆ, ಅಂದರೆ ನ್ಯೂಟ್ರಿಯೆಂಟ್ಸು. ಮತ್ತು ಏನು ಬೇಕಾದಕ್ಕೆ? ಆಕ್ಸಿಜನ್ ಬೇಕು. ಮತ್ತು ಏನು ಬೇಕಾದಕ್ಕೆ? ಹಾರ್ಮೋನ್ಸ್ ಬೇಕು. ಈ ಹಾರ್ಮೋನ್ಸ್ನಲ್ಲಿ ಎಲ್ಲ ಹಾರ್ಮೋನ್ಸ್ ಬಗ್ಗೆ ಯಾರಿಗೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಸಿಂಪಲ್ ಇನ್ಸುಲಿನ್ ಹಾರ್ಮೋನ್ ಎಲ್ರಿಗೂ ಗೊತ್ತು. ಈಗ ಇನ್ಸುಲಿನ್ ಹಾರ್ಮೋನು ಪ್ರತಿ ಸೆಲ್ಗೂ ಇತ್ತು ಅಂತಂದರೆ ಆಟೋಮೆಟಿಕ್ಲಿ ಅದು ಬಾಗಿಲು ಇದು ನಾಡು ಭಾಷೆಯಲ್ಲಿ ತನ್ನ ಬಾಗಿಲು ತೆಗೊಳ್ತದೆ ಸೆಲ್ಲು, ಆ ಊಟನ ಒಳಗೆ ಕರ್ಕೊಳ್ತೈತೆ. ಅಂದರೆ ಎಸ್ಪೆಷಲಿ ಇದನ್ನು ಗ್ಲುಕೋಗಾನು, ಗ್ಲೂಕೋಸು ಏನು ಕಾರ್ಬೋಹೈಡ್ರೇಟ್ಸ್ನ ತಯಾರಾಗ್ತೈತೆ. ಸೊ ಅದು ಓಪನ್ನೇ ಆಗಲಿಲ್ಲ ಅಂದರೆ ಅದು ಬ್ಲಡ್ಡಲ್ಲೇ ಉಳಿದುಬಿಡ್ತೈತೆ. ಆವಾಗ ಏನಾಗ್ತದೆ? ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ ಬ್ಲಡ್ಡಲ್ಲಿ. ಸೊ ಇದು ಸಿಂಪಲ್ ಲೇಮನ್ ಲ್ಯಾಂಗ್ವೇಜಲ್ಲಿ ನಾನು ನಿಮಗೆ ಹೇಳಿದೆ. ಆದ್ದರಿಂದ ಅದು ಹಾರ್ಮೋನ್ಸೂ ಬೇಕು. ಸೊ ಮತ್ತು ಆ ಒಂದು ಸೆಲ್ಲನ್ನು ಪಚನ ಶಕ್ತಿ ಅಂದರೆ ಡೈಜೆಸ್ಟಿವ್ ಕೆಪಾಸಿಟಿನೂ ಇನ್ಕ್ರೀಸ್ ಮಾಡಬೇಕು. ಅದನ್ನು ನಾವು ಟೆಕ್ನಿಕನ್ನು ಏನು ಹೇಳ್ತೀವಿ ಅಂದರೆ ಸೆಲ್ಯುಲಾರ್ ಮೆಟಬಾಲಿಕ್ ಆ್ಯಕ್ಟಿವಿಟಿ ಅಂತೀವಿ. ಮತ್ತು ಅದಾದಮೇಲೆ ಅದರಿಂದ ಏನು ಟಾಕ್ಸಿನ್ಸ್ ಉತ್ಪತ್ತಿ ಆಗುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡು ಅದನ್ನು ಆಚೆ ತೊಗೊಳ್ಳೋದಕ್ಕೆ, ಸೊ ಅದು ಸೆಲ್ಯುಲಾರ್ ರೆಸ್ಪಿರೇಟರಿ ಸಿಸ್ಟಮನ್ನು ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ, ಏನು ಮ್ಯಾಜಿಕ್ ಏನು ಇಲ್ಲಿ ಮಾಡ್ತಾಯಿಲ್ಲ. ಆ ಸೆಲ್ಲನ್ನು ಕ್ಲೀನ್ ಮಾಡಬೇಕು, ಡಿಟಾಕ್ಸ್ ಮಾಡಬೇಕು. ಯಾಕೆ ಡಿಟಾಕ್ಸ್ ಮಾಡಬೇಕು? ಎವ್ರಿಡೇ ನಾವು ಬೈ ಡಿಫಾಲ್ಟ್ ಪೆಸ್ಟಿಸೈಡ್ಸ್ ರೆಸಿಡ್ಯೂ ಫುಡ್ ತೊಗೊಳ್ತೀವಿ, ಸುಮಾರು ಕೆಮಿಕಲ್ಸ್ ಎಲ್ಲ ತೊಗೊಳ್ತೀವಿ ಬೇರೆ ಬೇರೆ ರೂಪದಲ್ಲಿ, ಮತ್ತು ಟಾಕ್ಸಿನ್ ಇದು ಏರಿಂದ ಕಾರ್ಬನ್ಸ್ ತೊಗೊಳ್ತೀವಿ. ಸೊ ಅದನ್ನೆಲ್ಲ ಡಿಟಾಕ್ಸ್ ಮಾಡಬೇಕು ಅಂತಂದರೆ ಅಂದರೆ ಪಂಚಕರ್ಮ ಆಯಿತು ಅಂದರೆ ಸೆಲ್ ಡಿಟಾಕ್ಸ್ ಅಂದರೆ ಬಾಡಿ ಡಿಟಾಕ್ಸ್ ಆದಂಗೆ. ಈಗ ನಾನೇನು ಮಾಡ್ತಾಯಿದ್ದೀನಿ? ಸೆಲ್ಲನ್ನು ಡಿಟಾಕ್ಸ್ ಮಾಡ್ತಾಯಿದ್ದೀನಿ. ಸೆಲ್ಗೆ ಏನು ಊಟ ಕೊಡಬೇಕು ಅಂತ ಅದನ್ನು ಊಟ ಕೊಡ್ತಾಯಿದ್ದೀನಿ. ಆ ಊಟ ನನಗೂ ಗೊತ್ತಿಲ್ಲ, ಮೆಡಿಕಲ್ ಸೈನ್ಸಲ್ಲೂ ಗೊತ್ತಿಲ್ಲ. ಈಗ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತಾರೆ.
ಆಸ್ಟಿಯೋಆರ್ಥ್ರೈಟಿಸು ಇದ್ದು ಬೋನ್ ಸೌದಿದೆ ಅಂತಂದರೆ ಅದನ್ನು ಯಾಕೆ ಡೆವಲಪ್ ಮಾಡೋದಕ್ಕೆ ಕ್ಯಾಲ್ಸಿಯಂ ಆಗಲ್ಲ. ಡಿಸ್ಕ್ ಬಲ್ಜ್ ಆಗಿದೆ, ಡಿಸ್ಕ್ ಬಲ್ಜ್ ಆದ ತಕ್ಷಣ ಮುಗೀತು, ಇನ್ನು ಅದನ್ನು ಕ್ಲಿಯರ್ ಮಾಡೋಕ್ಕೆ ಯಾಕಾಗಲ್ಲ. ಈಗ ನಾನು ಮಾಡೋ ಒಂದು ಪ್ರಕ್ರಿಯೆ ಮತ್ತು ಸೈನ್ಸಲ್ಲಿ ಇದಾಗುತ್ತೆ ಅಂದರೆ ಅರ್ಥ ಏನು ಅಂತಂದರೆ ಆ ಅನ್ನೋನ್ ನ್ಯೂಟ್ರಿಯೆಂಟ್ಸನ್ನು ಫುಡ್ಡಿಂದ ಸಪ್ರೇಟ್ ಮಾಡ್ತಾಯಿದ್ದೀನಿ. ಆ ಸಪ್ರೇಟ್ ಮಾಡಿ ಅದನ್ನು ಪಂಪ್ ಮಾಡ್ತಾಯಿದ್ದೀನಿ ಮತ್ತು ಆ ಸೆಲ್ಲನ್ನು ಡಿಟಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಆಟೋಮೆಟಿಕ್ಲಿ ಎಂಟೈರ್ ಪ್ರಾಸೆಸ್ ಇದಾಗುತ್ತೆ. ಈ ಪ್ರಾಸೆಸ್ಸಲ್ಲಿ ಏನಾಗ್ತದೆ, ಯಾವುದು ಡಿಸ್ಫಂಕ್ಷನ್ ಆರ್ಗನ್ ಇರುತ್ತೆ ಆ ಡಿಸ್ಫಂಕ್ಷನ್ ಆರ್ಗನ್ಸನ್ನು ಸೆಲ್ ರೀಜನ್ರೇಟ್ ಆಗುತ್ತೆ, ಅದು ಯಾವುದೇ ಆರ್ಗನ್ ಇರಲಿ. ಆಮೇಲೆ ಈಗ ನೋಡ್ರಿ, ವರ್ಲ್ಡಲ್ಲಿ ಆರ್ಟ್ರೀಸ್ಗೆ ಏನೋ ಒಂದು ಇದಿದೆ, ಏನೋ ಸೊಲ್ಯೂಷನ್ ಇದೆ. ಒಂದು ಎಂಜಿಯೋಪ್ಲಾಸ್ಟಿ, ಇನ್ನೊಂದು ಬೈಪಾಸ್ ಸರ್ಜರಿ. ಆದರೆ ವೇನ್ಸ್ಗಿಲ್ಲ. ವೇನ್ಸ್ ಒಳಗಡೆ ಏನಾದರೂ ವಾಲ್ಸ್ ವೀಕ್ ಆಯಿತು ಅಂತಂದರೆ ಅಲ್ಲಿಗೆ ಮುಗೀತು. ವೆರಿಕೋಸ್ ವೇನ್ ಬಂತು ಅಂದರೆ ಬ್ಲಡ್ ಕ್ಲಾಟ್ ಆಗುತ್ತೆ, ಲೇಸರ್ ಟ್ರೀಟ್ಮೆಂಟು, ಅದು ಇದು, ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ಸೊ ನನ್ನ ಇದರಲ್ಲಿ ಹೆಂಗಾಗುತ್ತೆ, ಆ ಒಂದು ಆರ್ಗನ್ಗೆ ಏನು ನ್ಯೂಟ್ರಿಯೆಂಟ್ಸ್ ಬೇಕು ಅದು ಸಪ್ಲೈ ಮಾಡ್ತಾ ಇರ್ಬೋದು ಅಂತ ಕಾಣುತ್ತೆ. ಆದ್ದರಿಂದ ಅದು ಇದಾಗುತ್ತೆ. ಸೊ ಅದೇ ರೀತಿಯೇ ಕಿಡ್ನಿನಲ್ಲಿ ಗ್ಲುಮರ್ಲಸ್ ಕೆಪಲರಿ ಫಿಲ್ಟರ್ಸ್ನ ಸೆಲ್ಸ್ ಏನಿದೆ, ಸೊ ಅದು ಸರಿ ಹೋಗ್ತಾ ಇದೆ. ಹಾರ್ಟಲ್ಲಿ ಏನು ಬೈ ಬರ್ತ್ ತೂತಾಗಿದೆ ಅದನ್ನು ಫರ್ದರ್ ರೀಗ್ರೋತ್ ಆಗೋದಕ್ಕೆ ಏನು ಬೇಕು ನರಿಶ್ಮೆಂಟ್ ಆಗ್ತಾ ಇರ್ಬೋದು, ಅದರಿಂದ ಅದಾಗುತ್ತೆ. ಡಿಸ್ಕ್ ಬಲ್ಜ್ ಆಗಿ ಆ ಏರಿಯಾದಲ್ಲಿ ಏನು ಅದು ರೀಗ್ರೋತ್ ಆಗಬೇಕು, ಅಥವಾ ಆಸ್ಟಿಯೋಆರ್ಥ್ರೈಟಿಸ್ ಆಗಿ ಕಾಲ್ ಜಾಯಿಂಟ್ಸ್ ಇದಾಗಿದೋ, ಸೊ ಆ ರೀತಿ ಎಲ್ಲ ಆರ್ಗನ್ಸು ರೀಜನ್ರೇಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತೆ ಒಂದು ಕ್ವಶನ್ ಬರುತ್ತೆ ನಿಮ್ಮ ಮೈಂಡಲ್ಲಿ, ಇದೆಲ್ಲ ಹೇಳ್ತಾರೆ, ಇದರಲ್ಲಿ ಸೈನ್ಸ್ ಏನಿದೆ? ಸೈನ್ಸ್ ಏನಿದೆ ಅಂತಂದರೆ, ಇವತ್ತು ಅಮ್ಮನಿಂದ ಮಗುಗೆ ಸಾವಿರಾರು ವರ್ಷಗಳಿಂದ ಉಪಯುಕ್ತ ಜೀವಾಣುಗಳು ಅಂದರೆ ಬೆನಿಫಿಷಿಯಲ್ ಮೈಕ್ರೋಬ್ಸು ಟ್ರಾನ್ಸ್ಫರ್ ಆಗುತ್ತೆ. ಅದು ಏನು, ವಜೈನಲ್ ಕ್ಯಾನಲಲ್ಲಿ ಏನು ಮಗು ಹುಟ್ಟುತ್ತದೆ ಆ ಮಗುಗೆ 100% ಟ್ರಾನ್ಸ್ಫರ್ ಆಗುತ್ತೆ. ಸಿ ಸೆಕ್ಷನ್ಗೆ ಅಷ್ಟಾಗಲ್ಲ. ಅದಕ್ಕೆ ಸಿ ಸೆಕ್ಷನ್ ಬೇಬೀಸ್ ಅಷ್ಟು ಇಮ್ಯುನಿಟಿ ಸ್ಟ್ರಾಂಗ್ ಇರಲ್ಲ, ನಾರ್ಮಲ್ ಬರ್ತ್ ಸ್ಟ್ರಾಂಗ್ ಇರುತ್ತೆ. ಸೊ ಈ ಮೈಕ್ರೋಬ್ಸ್ಗೆ ಬೇರೆಲ್ಲ ಕೆಲಸ ಇರುತ್ತೆ. ಅತಿ ಮಹತ್ವಪೂರ್ಣವಾದ ಕೆಲಸ ಏನು ಅಂತಂದರೆ ಇನ್ಯೂಮರಬಲ್ ಎನ್ಸೈಮ್ಸ್ ರಿಲೀಸ್ ಮಾಡೋದು, ಯಾವ್ಯಾವ ಸೆಲ್ಗೆ ಏನೇನು ನ್ಯೂಟ್ರಿಯೆಂಟ್ಸು ಯಾವ್ಯಾವ ಆಹಾರದಲ್ಲಿ ಏನೇನಿದೆ ಅದನ್ನು ಸಪ್ರೇಟ್ ಮಾಡಿ ಅದನ್ನು ಪಂಪ್ ಮಾಡೋದೇ ಅದು ಮೇಯ್ನ್ ಒಂದು ಉದ್ದೇಶ. ನಾವೇನು ಮಾಡಿದ್ದೀವಿ ಅಂದರೆ ಈ ಮೈಕ್ರೋಬ್ಸ್ಗೆ ಬ್ಲಡ್ ಥಿನ್ನರ್ ತೊಗೊಂಡು, ಯೂರಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ತೊಗೊಂಡು, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್ ತೊಗೊಂಡು, ಆ್ಯಂಟಿಬಯೋಟಿಕ್ಸ್ ತೊಗೊಂಡು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡು ಎಲ್ಲ ಈ ಒಂದು ಮೈಕ್ರೋಬ್ಸ್ನ ಹಾಳು ಮಾಡಿದ್ದೀವಿ. ಈ ಹಾಳಾಗಿದ್ದರಿಂದ ಅದಕ್ಕೆ ಡಿಸ್ಫಂಕ್ಷನ್ ಆಗಿದೆ, ಅದು ಕೆಲಸ ಮಾಡ್ತಾಯಿಲ್ಲ. ಅದಕ್ಕೆ ಯಾವ್ಯಾವ ಆರ್ಗನ್ಸ್ಗೆ ಏನೇನು ಊಟ ಬೇಕು ಆ ಊಟದಲ್ಲಿ ಸಪ್ರೇಟ್ ಮಾಡೋ ಶಕ್ತಿ ಇಲ್ಲ ಅದಕ್ಕೆ ನಾನು ಇಲ್ಲಿ ಪ್ರೀಬಯೋಟಿಕ್ಸ್ ಅಂತಂದರೆ ಅದರ ಊಟ ಆ ಮೈಕ್ರೋಬ್ಸ್ಗೆ ಕೊಡ್ತಾಯಿದ್ದೀನಿ. ಆ ಊಟ ನಾನು ಡೆವಲಪ್ ಮಾಡಿರೋ ಹರ್ಬಲ್ ಆ ಎಕ್ಸ್ಟ್ರಾಕ್ಟಲ್ಲಿದೆ, ಅದು ಗಾಡ್ ಓನ್ಲಿ ನೋಸ್, ನನಗೆ ಗೊತ್ತಿಲ್ಲ. ಮತ್ತು ಬೆಳ್ಳುಳ್ಳಿ, ಶುಂಠಿ, ಮೆಂತೆಕಾಳನ್ನು ನಾನು ಏನು ಹೇಳಿದ್ದೀನಿ ಸೊ ಅದರಲ್ಲಿ ಅದು ಇರ್ಬೋದು. ಅಂದರೆ ಬೆಳ್ಳುಳ್ಳಿ 3 ಸಲ ತೊಗೊಳಕ್ಕೆ ಹೇಳಿದ್ದೀನಿ, ಮೆಂತೆಕಾಳು 1 ಟೀ ಸ್ಪೂನ್ ನೆನೆಸಿದ್ದು ಹೇಳಿದ್ದೀನಿ, 2 ರಿಂದ 3 ಸ್ಲೈಸ್ ಜಿಂಜರ್ ಹೇಳಿದ್ದೀನಿ. ಅದು ಅದಕ್ಕೆ ಊಟ ಆಗ್ತೈತೆ. ಆಮೇಲೆ ಆ ಊಟ ಅದಕ್ಕೆ ಕೊಟ್ಟ ತಕ್ಷಣ ಖುಷಿಯಾಗಿ ಅದು ಎನ್ಸೈಮ್ಸ್ ರಿಲೀಸ್ ಮಾಡುತ್ತೆ. ಆ ಎನ್ಸೈಮ್ಸ್ ರಿಲೀಸ್ ಆಯಿತು ಅಂತಂದರೆ ಆಟೋಮೆಟಿಕ್ಲಿ ಅದು ಏನು ಫುಡ್ಡು ಯಾವ ಸೆಲ್ಗೆ ಬೇಕು ಅಂತ ಸಪ್ರೇಟ್ ಮಾಡಿ ಕಳಿಸುತ್ತೆ. ಆಟೋಮೆಟಿಕ್ಲಿ ಆರ್ಗನ್ಸು ನರಿಶ್ಮೆಂಟ್ ಆಗುತ್ತೆ. ಇದು ಒಂದು ಪಾರ್ಟ್. ಎರಡನೇ ಪಾರ್ಟ್ ಏನು ಅಂತಂತಂದರೆ ಅಗಸೆ ಮಜ್ಜಿಗೆ ಹೇಳ್ತೀನಿ, ಫ್ಲ್ಯಾಕ್ಸ್ ಡಯಟ್. ಇದು ಡಾಕ್ಟರ್ ಜೋಹಾನಾ ಬಡ್ವಿಕ್ ಥಿಯರಿ. ಇದರಲ್ಲಿ ಪ್ರೋಬಯೋಟಿಕ್ ಇದೆ, ಅಂದರೆ ಮೊಸರು ಪ್ರೋಬಯೋಟಿಕ್. ಅದು ಅಡಿಷ್ನಲ್ ಮೈಕ್ರೋಬ್ಸನ್ನು ಬೆನಿಫಿಷಿಯಲ್ ನಾವು ಹೊಟ್ಟೆಗೆ ತುಂಬಿಸೋದೇನೆ ಪ್ರೋಬಯೋಟಿಕ್ ಅಂತಾರೆ. ಅದೆಲ್ಲ ಕಮರ್ಷಿಯಲ್ ಎಲ್ಲ ಇದೆ, ಏನು ಉಪಯೋಗ ಇಲ್ಲ. ಮನೆಯಲ್ಲಿದೆ ಮೊಸರು ಅಥವಾ ಪಿಕಲ್ 1 ಡ್ರಾಪ್ ತೊಗೊಂಡ್ರೆ ಸಾಕು, ಅದರಲ್ಲೂ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಮೈಕ್ರೋಬ್ಸ್ ಇದೆ. ಸೊ ಅದನ್ನು ನಾವು ಅಲ್ಲೇ ತೊಗೊಳ್ತೀವಿ. ಮತ್ತು ಈ ಅಗಸೆ ಮಜ್ಜಿಗೆನಲ್ಲಿ ಏನು ಮಹತ್ವಪೂರ್ಣ ಅಂದರೆ, 1 ಪೋರ್ಷನ್ ಅಗಸೆ ಮಜ್ಜಿಗೆನಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ 100 kg ಕಡಲೆ ಬೀಜ ಅಂದರೆ 1 ಟೇಬಲ್ ಸ್ಪೂನ್ ಬೀಜ, 1 ಟೇಬಲ್ ಸ್ಪೂನ್ ಅಗಸೆ ಎಣ್ಣೆ. ಸೊ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಅನ್ನೋದನ್ನು ನಾನು ಡಯಟ್ ಇದರಲ್ಲಿ ಹೇಳ್ತೀನಿ.
ಸೊ ಆಟೋಮೆಟಿಕ್ಲಿ ನಿಮಗೆ ಗೊತ್ತಾಗುತ್ತೆ. ಅದು ಮಾಡ್ತು ಅಂತಂದರೆ ನಾನು ಹೇಳಿದೆಲ್ಲ 100 kg ಕಡಲೆ ಬೀಜ ಅಥವಾ 12 kg ಗೋಡಂಬಿ ಅಥವಾ 2 kg ಸಾಲ್ಮನ್ ಫಿಶಲ್ಲಿ ಎಷ್ಟು ಒಮೆಗಾ 3 ಒಮೆಗಾ 6 ಲಿಗನೆನ್ಸ್ ಇರುತ್ತೆ ಅಷ್ಟು ಅದರಲ್ಲಿರುತ್ತೆ. ಇದು ಜರ್ಮನ್ ಲೇಡಿ ಮಾಡಿರೋದು. ಸೊ ಇದು ಏನು ಮಾಡ್ತದೆ ಅಂದರೆ ಒಮೆಗಾ 3 ಒಮೆಗಾ 6 ಸೆಲ್ಯುಲಾರ್ ಮೆಟಬಾಲಿಕ್ ಆ್ಯಕ್ಟಿವಿಟಿ ಮತ್ತು ಸೆಲ್ಯುಲಾರ್ ರೆಸ್ಪಿರೇಟರಿ ಸಿಸ್ಟಮನ್ನು ರೆಗ್ಯುಲೇಟ್ ಮಾಡುತ್ತೆ. ಆಗಲೇ ಹೇಳಿದ್ನಲ್ಲ ಅದು. ಮತ್ತು ಲಿಗ್ನನ್ಸ್ ಅಂತಿದೆ, ಅದು ಸೆಲ್ಲನ್ನು ಡಿಟಾಕ್ಸ್ ಮಾಡುತ್ತೆ. ಸೊ ಅಷ್ಟು ಮಹತ್ವಪೂರ್ಣ ಇದು. ಸೊ ಆದ್ದರಿಂದ ಇದರಲ್ಲಿ ಏನು ಫಂಕ್ಷನ್ಸ್ ಬಂತು ಅಂತ ನಿಮಗೆ ಗೊತ್ತಾಯಿತು. ಮತ್ತು ಮೂರನೇದು ಮೆಡಿಟೇಷನ್ ಎಗೇನ್ ಆ್ಯಂಡ್ ಎಗೇನ್ ನಾನು ಹೇಳ್ತಾ ಇರ್ತೀನಿ. ಆಗಲೇ ನಾನು ಫಸ್ಟ್ ಎಪಿಸೋಡಲ್ಲಿ ತೋರಿಸಿದ್ದೀನಿ. ಕಣ್ಣು ಮುಚ್ಕೊಂಡ ಬರೀ ಬ್ರೀತಿಂಗ್ ಅಬ್ಸರ್ವ್ ಮಾಡಿ. ಇದರಲ್ಲಿ ಏನಂತಂದರೆ ಮಾಸ್ಟರ್ ಗ್ಲ್ಯಾಂಡ್, ಹೈಪೋಥಾಲಮಸ್ ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಯಾವುದು? ಥೈರಾಯ್ಡ್ ಅಂತೆ, ಲಿವರು, ಪ್ಯಾಂಕ್ರಿಯಸ್ಸು, ಕಿಡ್ನಿ, ರಿಪ್ರೊಡಕ್ಟಿವ್ ಆರ್ಗನ್, ಪ್ರಾಸ್ಟೇಟ್ ಇವೆಲ್ಲನೂ ಇದೆ. ಇವು ಅವರ ಫಂಕ್ಷನ್ಸ್ನ ಶುರು ಮಾಡುತ್ತೆ. ನಿಮ್ಮ ಬಾಡಿ ಶಾಂತವಾಗಿದ್ದಾಗ ಆಟೋಮೆಟಿಕ್ಲಿ ಹಾರ್ಮೋನ್ಸ್ ಉತ್ಪತ್ತಿ ಆಯ್ತಂದರೆ ಆ ಹಾರ್ಮೋನ್ಸನ್ನ ಈ ಒಂದು ಡಿಫ್ರೆಂಟ್ ಸೆಲ್ಗೆ ಊಟ, ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀನಿ. ನೆಕ್ಸ್ಟು ಇದು ಏನಂತಾರೆ ಪ್ರಾಣಾಯಾಮ ಯಾತಕ್ಕೆ? ಪ್ರಾಣಾಯಾಮ ಲಂಗ್ಸ್ ಕೆಪಾಸಿಟಿನ ಎನೌನ್ಸ್ ಮಾಡ್ತೈತೆ. ಅದರಿಂದ ಆಕ್ಸಿಜನ್ ಲೆವೆಲ್ ಮೋರ್ ಆ್ಯಂಡ್ ಮೋರ್ ಇಂಟೇಕ್ ತಗೊಳ್ಳೋಕ್ಕೆ ಇದಾಗುತ್ತೆ. ಆಕ್ಸಿಜನ್ ಏನು? ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ನ್ಯೂಟ್ರಿಯೆಂಟ್ಸ್. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ಈಗ ಹೆಂಗಿದೆ ಯಾವುದು ಏನಂತಾರೆ ಪ್ರಾಣಾಯಾಮ? ಕನ್ಫ್ಯೂಷನ್ ಮಾಡೋದು ಬೇಡ. ಒಂದು ಭಸ್ತ್ರಿಕನ ಕಣ್ಣು ಮುಚ್ಕೊಂಡ ಈ ರೀತಿ ನಿಧಾನ ಉಸಿರು ಬಿಟ್ಟ ಈ ರೀತಿ. ಈಗ ಮೇಲೆ ತೊಗೊಂಡು ಕೆಳಗಡೆ ಬಿಡೋದು ಒಂದು ಸೆಟ್ ಅಂತ ಒಂದು 40 ಸೆಟ್ ಮಾಡಬೇಕು. 10 ಸೆಟ್ ಒಂದೊಂದು ಅಂದ್ಕೊಂಡ 4 ಸೆಟ್ ಮಾಡ್ದ 20 ನಿಮಿಷ. ನೆಕ್ಸ್ಟು ಕಪಾಳಭಾತಿ ಬಿ ಪಿನವರು ಸ್ವಲ್ಪ ಹುಷಾರಾಗಿರಬೇಕು. ಬಿ ಪಿ ಇಲ್ದವ್ರು ಮಾಡ್ಬೋದು. ಇದರಿಂದ ಆಲ್ ಇಂಟರ್ನಲ್ ಆರ್ಗನ್ಸ್ಗೆ ಮಸಾಜ್ ಆಗುತ್ತೆ. ಯಾವ ರೀತಿ ಕಪಾಳಭಾತಿ ಅಂದರೆ ಹಿಂಗಿಟ್ಕೊಂಡ ಮುದ್ರಾಸನ ಎನಿ ಪೋಸ್ಟರಲ್ಲಿ ಕೂತ್ಕೊಂಡ ಬರೀ ಗಾಳಿನ ಹಿಟ್ ಮಾಡ್ದ ಒಕ್ಕಳತ್ರ ಈ ರೀತಿ ಅಂತ. ಸೊ ಇದನ್ನು 1000ವರೆಗೂ ಮಾಡ್ಬೋದು 20-25 ನಿಮಿಷದಲ್ಲಿ. ಒಂದೇ ಸರಿ ಮಾಡೋದು ಬೇಡ. 100 ಮಾಡಿರಿ, 150 ಮಾಡಿರಿ, 200 ಮಾಡಿರಿ. ಅಲ್ಟಿಮೇಟ್ಲಿ ಸೆಕೆ ಬಂದುಬಿಡ್ತದೆ ನಿಮಗೆ. ಮೂರನೇದು ಇದು ಅನುಲೋಮ ವಿಲೋಮ. ಲೆಫ್ಟಲ್ಲಿ ತೊಗೊಂಡ ರೈಟಲ್ಲಿ ಬಿಟ್ಟ, ರೈಟಲ್ಲಿ ತೊಗೊಂಡ ಲೆಫ್ಟಲ್ಲಿ ಬಿಟ್ಟ. ಇದನ್ನು 20 ಸೆಟ್ ಮಾಡಿರಿ. 20 ಕೌಂಟ್ ಮಾಡೋಕ್ಕಾಗಲ್ಲ. 5 ಸೆಟ್ ಅಂದರೆ ತೊಗೊಂಡು ಬಿಟ್ಟು ಎಗೇನ್ ತೊಗೊಂಡು ಬಿಡೋದು ಒಂದು ಸೆಟ್ಟು ಈ ಸೈಕಲ್ಲು. ಅಂಥವನ್ನ 4 ಸೆಟ್ ಮಾಡಿರಿ. ಅದು 20-25 ನಿಮಿಷ ಮಾಡ್ತದೆ. ಆಲ್ಮೋಸ್ಟ್ 1 ಅವರ್ ಮಾಡ್ತು ಅಂತಂದರೆ ನಿಮಗೆ ಎಂಥ ಬಿ ಪಿ ಎಂಥ ರೋಗಗಳಿದ್ರೂ ಅದರಿಂದ ನೀವು ಹೊರಬರ್ತೀರಿ ಅಂತ ನನಗೆ ನಂಬಿಕೆ ಇದೆ. ಅಷ್ಟು ಬಾಡಿನಲ್ಲಿ ಶಕ್ತಿ ಇದೆ. ಆ ಬಾಡಿ ಶಕ್ತಿನ ನಾವು ನೋಡಬೇಕಷ್ಟೇ. ನಮಗೇನು ಬಾಡಿ ಮೇಲೇ ಕಾನ್ಫಿಡೆನ್ಸ್ ಇಲ್ಲ. ನಮ್ಮ ಕಾನ್ಫಿಡೆನ್ಸ್ ಟೋಟಲಿ ಈ ಸಿಂಥೆಟಿಕ್ ಮೆಡಿಸಿನ್ಸ್ ಮೇಲಿದೆ. ತಿನ್ನೋದು ನಾಲಿಗೆ ನೆಟ್ಕಿಟ್ಕೊಳ್ಬೇಕು. ಆ ನಾಲಿಗೆಗೋಸ್ಕರ ನಾವು ಬ್ಲಡ್ ಥಿನ್ನರ್ ತೊಗೊತೀವಿ, ಕೊಲೆಸ್ಟ್ರಾಲ್ ತೊಗೊಳ್ತೀವಿ, ಯೂರಿಕ್ ಆ್ಯಸಿಡ್ ತೊಗೊಳ್ತೀವಿ. ಅವೆಲ್ಲ ಏನೂ ಇಲ್ಲ. ಈ ಒಂದು ಸಿಸ್ಟಮನ್ನು ಫಾಲೋ ಮಾಡ್ತು ಅಂತಂದರೆ ಲೈಫ್ ಸ್ಟೈಲ್ ಎಕ್ಸ್ಟ್ರಾರ್ಡಿನರಿ ಇರ್ಬೋದು. ನಮ್ಮ ಏಜು 100 ವರ್ಷ ಅಲ್ಲ, ಆ್ಯಕ್ಚುಲಿ 150 ವರ್ಷ. ಸೊ ನಮಗೆ ಏಜ್ ಪ್ರೋಸೆಸ್ಸೇ ಆಗಲ್ಲ. ಏಜ್ ಪ್ರೋಸೆಸ್ ಯಾವಾಗ ಆಗ್ತದೆ ಅಂದರೆ ನಾವು ಪ್ರಕೃತಿಯಿಂದ ದೂರ ಬಂದಾಗ. ಆಮೇಲೆ ಫ್ಲ್ಯಾಕ್ಸ್ ಡಯಟ್ ಬಗ್ಗೆ ಹೇಳ್ತೀನಿ. ಫ್ಲ್ಯಾಕ್ಸ್ ಡಯಟು ಎಲ್ಲ ಏಜ್ನವರು ತೊಗೊಳ್ಬೋದು, ಎಲ್ಲ ರೀತಿ ಆರೋಗ್ಯ ಇರೋರು ತೊಗೊಳ್ಬೋದು. ಆರೋಗ್ಯ ಇರೋರು ಒಂದು ಸರಿ ಆ್ಯಸ್ ಎ ಫಸ್ಟ್ ಕೋರ್ಸ್ ಊಟದಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಮೊದಲನೇ ಕೋರ್ಸಾಗಿ ತೊಗೊಳ್ಬೇಕು. ಹೆಲ್ತ್ ಪ್ರಾಬ್ಲಮ್ ಇರೋರು 2 ಸರಿ ತೊಗೊಳ್ಬೇಕು. ಬೆಳಗ್ಗೆ ಒಂದು ಸರಿ, ಸಂಜೆ. ಕ್ಯಾನ್ಸರ್ ಪ್ರಾಬ್ಲಮ್ ಇರೋರು 3 ಸರಿ ತೊಗೊಳ್ಬೇಕು. ಫಸ್ಟ್ ಮಂತ್ 2 ಸರಿ, ಅದಾದಮೇಲೆ 2ನೇ ಮಂತು 3 ಸರಿ. ಕೆಲವೊಬ್ಬರಿಗೆ ಫ್ಲ್ಯಾಕ್ಸ್ ಡಯಟು ಅಗಸೆ ಮಜ್ಜಿಗೆ ಹೀಟ್ ಆಗ್ತದೆ. ಸೊ ಸ್ಲೋ ಆಗಿ ಸ್ವಲ್ಪ ತೊಗೊಂಡು ಬಾಡಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಈಗ ಇತ್ತು ಅಂತಂದರೆ ಈ ಒಂದು ಯಾವ ರೀತಿ ನನ್ನ ರಿಸರ್ಚ್ ಮಿರಕಲ್ ಡ್ರಿಂಕ್ಸ್
ಹರ್ಬಲ್ ಪ್ರಾಡಕ್ಟ್ಸ್ ವರ್ಕ್ ಆಗ್ತದೆ ಅಂತ ಅನ್ನೋದಕ್ಕೆ ಈ ಒಂದು ವಿಡಿಯೋ ನೀವು ನೋಡಿಬಿಟ್ರೆ ಇದು ಎಲ್ಲ ಡಿಸೀಸ್ನವ್ರಿಗೂ ಇದಾಗುತ್ತೆ. ಇದರಲ್ಲಿ ಓನ್ಲಿ ಒಂದೇನು ಅಂದರೆ ಲಿವರ್ ಸಿರೋಸಿಸ್ ಇರೋರು, ಕಿಡ್ನಿ ಫೇಲ್ಯೂರ್ ಇರೋರು, ಮತ್ತು ಹಾರ್ಟ್ ಪ್ರಾಬ್ಲಮ್ ಆಗಿ ಫೇಲ್ಯೂರ್ ಆಗಿ ಎಡಿಮಾ ಅಂದರೆ ಚೆಸ್ಟಲ್ಲಿ ವಾಟ್ರು ಬಾಯ್ದು ಇವರು 1 ಲೀಟ್ರ್ ಮೇಲೆ ವಾಟ್ರ್ ತೊಗೊಳ್ಬಾರ್ದು. ನನ್ನ ಔಷಧಿಯಲ್ಲಿ ನೀರನ್ನ ಮಿಕ್ಸ್ ಮಾಡಬಾರ್ದು. ಮತ್ತು ಬೇರೆಯವರು ನೀರು ಮಿಕ್ಸ್ ಮಾಡೋದೇನು ಬೇಕಾಗಿಲ್ಲ, ಅದು ಔಷಧಿನೇ ಅಲ್ಲ ಅಂತ ಹೇಳಿದ್ದೀನಿ ಆಲ್ರೆಡಿ. ಇದು ಸಪ್ಲಿಮೆಂಟ್ಸ್, ಹೆಲ್ತ್ ಸಪ್ಲಿಮೆಂಟ್ಸು. ಸೊ ಇದನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಬಿಟ್ರೆ ಸೊ ಯಾವ ರೀತಿ ನನ್ನ ಸೈನ್ಸ್ ವರ್ಕ್ ಆಗುತ್ತೆ, ಯಾವ್ಯಾವ ರೀತಿ ಯಾವ್ಯಾವುದು ಬೆನಿಫಿಟ್ ಆಗುತ್ತೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಇದು ಬರೀ ಕಿಡ್ನಿ ಒಂದೇ ಅಲ್ಲ, ಯಾವುದೇ ಹೆಲ್ತ್ ಡಿಸಾರ್ಡರ್ ಇರಲಿ, ಈವನ್ ಗ್ಲುಕೋಮಾ ಇರಲಿ ಅಥವಾ ಡಯಾಬಿಟಿಕ್ ರೆಟಿನೋಪತಿ ಇರಲಿ, ಯಾವುದೇ ಇರಲಿ, ಈಗ ಮನಸ್ಸಲ್ಲಿ ಬರ್ತದೆ ಎಷ್ಟು ದಿನದಲ್ಲಿ ಇದಾಗುತ್ತೆ, ಇದೆಲ್ಲನೂ ದೂರ ಆಗ್ತದೆ ಅಂತ. ಅದು ನಾನು ಹೇಳೋಕ್ಕಾಗೋದಿಲ್ಲ, ಅವರವ್ರ ಬಾಡಿ ಮೇಲೆ. ಕೆಲವರು 3 ತಿಂಗಳಿಂದ 6 ತಿಂಗಳಕ್ಕೇನೆ ಸೊ 100% ನಾರ್ಮಲ್ ಆಗಿದ್ದಾರೆ, ಅವ್ರು ನಾನು ಔಷಧಿ ತೊಗೊಳ್ತಾ ಇಲ್ಲ. ಇನ್ನು ಕೆಲವರು 1 ವರ್ಷ ತೊಗೊಳ್ತಾ ಇದ್ದಾರೆ, ನಾರ್ಮಲ್ ಆಗಿದೆ, ಅವ್ರಿಗೆ ಬಿಡೋಕ್ಕೆ ಇಷ್ಟ ಇಲ್ಲ. ಆಮೇಲೆ ಇನ್ನು ಕೆಲವ್ರಿಗೆ ಅನಿಸುತ್ತೆ ನನ್ನ ಔಷಧಿ 3 ತಿಂಗಳ ಮೇಲೆ ತೊಗೊಂಡ್ರೆ ಉಷ್ಣ ಆಗ್ತದ ಅಥವಾ ಶರೀರಕ್ಕೆ ಒಳ್ಳೆಯದಾಗಲ್ವಾ ಅಥವಾ ಆಗಿದ್ದ ಅಂತ ಏನಿಲ್ಲ, ಲೈಫ್ ಟೈಮ್ ತೊಗೊಳ್ಬೋದು, ಇದೇನೇನು ಇದರ ಪ್ರಾಬ್ಲಮ್ ಇಲ್ಲ.